ಎಲ್ಲ ಸಮಾಜ ವರ್ಗ ಧರ್ಮ ಜಾತಿಗೂ ಕೂಡ ಅಧಿಕಾರ ಇರಲಿ, ಅಧಿಕಾರ ಇಲ್ಲದೆ ಹೋಗಲಿ, ಪ್ರಾಮಾಣಿಕವಾಗಿ ರಾಜ್ಯದ ಜನತೆಯ ಸೇವೆಗೆ ನಿರಂತರವಾಗಿ ನಮ್ಮ ಪಕ್ಷದ ವರಿಷ್ಠರು ಮುತ್ಸದ್ದಿಗಳು ಈ ದೇಶ ಕಂಡಂತ ಅತ್ಯಂತ ಅಪರೂಪದ ವ್ಯಕ್ತಿತ್ವ ಮಾಜಿ ಪ್ರಧಾನಮಂತ್ರಿಗಳು ಶ್ರೀ ದೇವೇಗೌಡರು ಸಾಹೇಬರು ಈ ಪಕ್ಷದ ನಿರ್ಮಾತರಿದ್ದಾರೆ. ಈ ಪಕ್ಷವನ್ನ ನಿರ್ಮಾಣ ಮಾಡತಕ್ಕಂಥದಕ್ಕೆ, ಈ ಪಕ್ಷವನ್ನ ಕಟ್ಟತಕ್ಕಂಥದಕ್ಕೆ ಸನ್ಮಾನ್ಯ ದೇವೇಗೌಡರು ಸಾಹೇಬರ ಕಾಲ್ಗಟ್ಟ ಸಾಕಷ್ಟು ಜನ ಹಿರಿಯ ಮುಖಂಡರುಗಳು ಬಹುಶಃ ತಾವು ಇದ್ದೀರಾ ಅಂತಕ್ಕಂಥದ್ದನ್ನ ನಾನು ಭಾವಿಸಿದ್ದೇನೆ. ನಿಮ್ಮೆಲ್ಲರ ದುಡಿಮೆ, ನಿಮ್ಮೆಲ್ಲರ ಶ್ರಮ ಇವತ್ತು ಪಕ್ಷ ಅನೇಕ ಏಳು ಬೀಳುಗಳಲ್ಲಿ ಅಧಿಕಾರ ಅತ್ಯಂತ ಕಮ್ಮಿ ಅವಧಿ ಜನತಾದಳ ಪಕ್ಷ ಈ ರಾಜ್ಯದಲ್ಲಿ ಕಂಡಿದ್ರು ಕೂಡ ಇವತ್ತಿಗೂ ಬಹಳ ಬಲಿಷ್ಠವಾಗಿ ಉಳ್ಕೊಂಡಿದೆ ಅಂತಕ್ಕಂಥದ್ದಾದ್ರೆ ಅದು ನಿಮ್ಮಂತ ನಿಷ್ಠಾವಂತ ಕಾರ್ಯಕರ್ತರ ನಿಸ್ವಾರ್ಥ ಸೇವೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಸ್ಮರಿಸಿಕೊಳ್ಳಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಇವತ್ತು ನಾವು ನೀವೆಲ್ಲರೂ ಏನು ಸೇರಿದ್ದೀವಿ, ಸಾಕಷ್ಟು ವಿಚಾರಗಳು ವಿಷಯಗಳು ನಮ್ಮ ಕಣ್ಣು ಮುಂದೆ ಇದೆ. ಪ್ರತಿನಿತ್ಯ ಈ ರಾಜ್ಯ ಸರ್ಕಾರದ ನಡವಳಿಕೆಗಳು, ರಾಜ್ಯ ಸರ್ಕಾರದ ಹಂತ ಹಂತದಲ್ಲೂ ಮಾಡ್ತಾ ಇರ್ತಕ್ಕಂಥ ತಪ್ಪುಗಳು, ವೈಫಲ್ಯತೆಗಳು, ಭ್ರಷ್ಟಾಚಾರ, ಹಗರಣ ಇವೆಲ್ಲವೂ ಕೂಡ ಇವತ್ತು ನಮ್ಮ ಕಣ್ಣು ಮುಂದೆ ಬೆಳಕಿಗೆ ಬಂದಿದೆ. ಹಾಗಾಗಿ ಒಂದು ನಾನು ನಿಮ್ಮೆಲ್ಲರಲ್ಲೂ ಕೈ ಜೋಡಿಸಿ ಮನವಿ ಮಾಡ್ತಕ್ಕಂಥದ್ದು, ನಾವು ನೀವೆಲ್ಲರೂ ಸೇರಿ ಬೀದಿಗಿಳಿದು ಹೋರಾಟ ಮಾಡ್ತಕ್ಕಂಥ ದಿನ ಬಹಳ ದೂರ ಇಲ್ಲ. ಈ ರಾಜ್ಯದ ಸಮಗ್ರ ಅಭಿವೃದ್ಧಿಯ ದೃಷ್ಟಿಯಿಂದ ಕಲ್ಯಾಣ ಕರ್ನಾಟಕದ ನಿಜವಾದ ಕಲ್ಯಾಣವನ್ನ ಕಾಣತಕ್ಕಂಥ ಹಿನ್ನೆಲೆಯಲ್ಲಿ ಮುಂಬರ್ತಕ್ಕಂಥ ದಿನಗಳಲ್ಲಿ ಜನತಾದಳ ಪಕ್ಷ ನಿಮ್ಮ ನೆಚ್ಚಿನ ನಾಯಕರಾದಂತಹ ಮಾಜಿ ಮುಖ್ಯಮಂತ್ರಿಗಳು ಅತ್ಯಂತ ಪ್ರಿಯತೆಯನ್ನು ಪಡ್ಕೊಂಡಿರ್ತಕ್ಕಂಥ ಇಂದಿನ ಹಾಲಿ ಕೇಂದ್ರದ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಕುಮಾರಣ್ಣ ಅವರನ್ನ ಮತ್ತೊಮ್ಮೆ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಾಗಿ ಮಾಡತಕ್ಕಂಥ ಶಪಥವನ್ನ ಹೊತ್ತು ಇವತ್ತು ಈ ಪಕ್ಷವನ್ನ ತಳಮಟ್ಟದಿಂದ ಬೇರು ಮಟ್ಟದಿಂದ ಕಾಡ್ತಕ್ಕಂಥ ಕೆಲಸ ನಾವು ನೀವು ಎಲ್ಲರೂ ಕೈ ಜೋಡಿಸಿ ಮಾಡಬೇಕಾಗ್ತದಣ್ಣ. ನಾನು ಇಲ್ಲಿ ಯಾವುದೇ ಈ ರಾಜ್ಯ ಪ್ರವಾಸದ ಕೆಲವೊಂದಷ್ಟು ಚರ್ಚೆಗಳು ಪ್ರಾರಂಭ ಆಗಿದೆ. ಮಾಧ್ಯಮಗಳಲ್ಲಿ ಮಾಧ್ಯಮದ ಸ್ನೇಹಿತರನ್ನು ನಾನು ಮರ್ತಿದ್ದೆ, ಕ್ಷಮೆ ಇರಲಿ. ಜಿಲ್ಲಾ ಮಟ್ಟದ ಎಲ್ಲ ನನ್ನ ಆತ್ಮೀಯ ರಾಯಚೂರು ಜಿಲ್ಲೆಯ ಪತ್ರಿಕಾ ಮಾಧ್ಯಮದ ಸ್ನೇಹಿತರು, ದೃಶ್ಯ ಮಾಧ್ಯಮದ ಸ್ನೇಹಿತರು ಎಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದೀರಿ. ನಾವು ಮಾತನಾಡ್ತಕ್ಕಂಥ ಪ್ರತಿಯೊಂದು ಸುದ್ದಿಯನ್ನ ಇವತ್ತು ಜಿಲ್ಲೆಯ ಹಾಗೂ ತಾಲೂಕಿನ ಜನತೆಗೆ ಬಿತ್ತರಿಸತಕ್ಕಂಥ ಪ್ರಾಮಾಣಿಕ ಕೆಲಸವನ್ನು ನಮ್ಮ ಜೊತೆ ಮಾಡ್ತಾ ಇದ್ದೀರಿ. ನಿಮಗೂ ಕೂಡ ಸ್ವಾಗತವನ್ನು ಕೋರ್ತೇನೆ. ಈ ರಾಜ್ಯ ಪ್ರವಾಸ ನಿಖಿಲ್ ಕುಮಾರಸ್ವಾಮಿಯ ರಾಜ್ಯಾಧ್ಯಕ್ಷರ ಪಟ್ಟಾಭಿಷೇಕಕ್ಕೋಸ್ಕರ ಮಾಡ್ತಾ ಇರ್ತಕ್ಕಂಥ ರಾಜ್ಯ ಪ್ರವಾಸ ಆಗ್ತಕ್ಕಂಥದ್ದು ಒಂದಷ್ಟು ಚರ್ಚೆಗಳು, ಒಂದಷ್ಟು ಮಾಧ್ಯಮಗಳಲ್ಲಿ ನಾನು ಕೂಡ ನೋಡ್ತಾ ಇದ್ದೇನೆ. ಆದ್ರೆ ಒಂದು ಮಾತು ನಾನು ಈ ಸಂದರ್ಭದಲ್ಲಿ ತಿಳಿಸ್ಲಿಕ್ಕೆ ಬಯಸ್ತೇನೆ. ನನ್ನ ಕಳೆದ 3 ಚುನಾವಣೆಗಳ ಹಿನ್ನಡೆ ಬಹುಶಃ ನನ್ನ ರಾಜಕಾರಣದಲ್ಲಿ ಒಂದು ಪರಿಪಕ್ವತೆಯನ್ನ ಕಲ್ತ್ಕೊಳ್ತಕ್ಕಂಥದ್ದಕ್ಕೆ, ರಾಜಕಾರಣ ಅಂತಕ್ಕಂಥದ್ದು ನಾಡಗೌಡರು ಸಾಹೇಬರು ಹಿರಿಯರು ಮಾತಾಡಬೇಕಾದ್ರೆ ಹೇಳ್ತಾ ಇದ್ದಾರೆ, ಕೇವಲ ಚುನಾವಣಾ ರಾಜಕಾರಣದಲ್ಲಿ ಚುನಾವಣೆಗಳು ಏನು ಸಾಂದರ್ಭಿಕವಾಗಿ ನಡೆಯುತ್ತೆ, ಅದರಲ್ಲಿ ನಾವು ಗೆಲುವನ್ನ ಸಾಧಿಸ್ತಕ್ಕಂಥದಕ್ಕೆ ಅಭಿವೃದ್ಧಿಯ ದೃಷ್ಟಿಯೇ ಮಾನದಂಡ ಅಲ್ಲ ಅಂತಕ್ಕಂಥದ್ದು ಬಹುಶಃ ಮಂಡ್ಯದ ಮೊದಲನೇ ನನ್ನ ಚುನಾವಣೆಯ ಸೋಲಿರ್ಬೋದು, ರಾಮನಗರದ ಸೋಲಿರ್ಬೋದು, ಚನ್ನಪಟ್ಟಣದಲ್ಲಿ ನೀವು ನಂಬ್ತಿರೋ ಬಿಡ್ತಿರೋ, ಇವತ್ತೇನು ನಾಡಗೌಡರು ಸಾಹೇಬರು ಮಂತ್ರಿಗಳಿದ್ದಾಗ, ಕುಮಾರಣ್ಣ ಅವರು ಈ ರಾಜ್ಯದ ಮುಖ್ಯಮಂತ್ರಿಗಳಿದ್ದಾಗ, ಪಕ್ಷ ಆಡಳಿತದಲ್ಲಿದ್ದಾಗ 2,000 ಕೋಟಿ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗೆ ಹಣವನ್ನ ತೆಗೆದುಕೊಂಡು ಬಂದು
ಕೊಟ್ಟಿದ್ವು ಅಂತಕ್ಕಂಥದ್ದನ್ನ ಬಹಳ ವಿಸ್ತಾರವಾಗಿ ಹೇಳ್ತಾ ಇದ್ರು. ಚನ್ನಪಟ್ಟಣ ತಾಲೂಕಿನಲ್ಲಿ ಕೇವಲ ಒಂದೇ ಒಂದು ತಾಲೂಕಿನ ಅಭಿವೃದ್ಧಿಗೆ 1200 ಕೋಟಿ ರೂಪಾಯಿಯಷ್ಟು ಅನುದಾನವನ್ನು ತೆಗೆದುಕೊಂಡು ಬಂದು ಬಹುಶಃ ಹಳ್ಳಹಳ್ಳಿನಲ್ಲಿ ನೀವು ಆ ಸಿಸಿ ರಸ್ತೆಗಳು 109 ಕೆರೆಗಳನ್ನ ತುಂಬಿಸಿರ್ತಕ್ಕಂಥದ್ದು, ಪೈಪ್ ಲೈನ್ಗಳನ್ನ ಮಾಡಿರ್ತಕ್ಕಂಥದ್ದು, ಕೆರೆಗಳಿಗೆ ಆಸ್ಪತ್ರೆಗಳನ್ನ ನಿರ್ಮಾಣ ಮಾಡಿರ್ತಕ್ಕಂಥದ್ದು, ಶಾಲಾ ಕಟ್ಟಡಗಳಿಗೆ ಕೊಟ್ಟಿರ್ತಕ್ಕಂಥ ಅನುದಾನ ಇವತ್ತು ನಾನೆಲ್ಲ ಮಾತನಾಡ್ತಾ ಇರ್ತಕ್ಕಂಥದ್ದು. ನನ್ನ ಉಪಚುನಾವಣೆಯಲ್ಲಿ ಎಲ್ಲಾ ಪ್ರಾಮಾಣಿಕ ಪಕ್ಷದ ಶಾಸಕ ಮಿತ್ರರು, ಮಾಜಿ ಶಾಸಕರು, ಇಡೀ ರಾಜ್ಯದ ಉದ್ದಗಲಕ್ಕೂ ಕೂಡ ಕಾರ್ಯಕರ್ತ ಬಂಧುಗಳು ನೀವೆಲ್ಲರೂ ಬಂದಿದ್ರಿ. ಪಕ್ಷ ಉಳಿಬೇಕು, ನಿಖಿಲ್ ಕುಮಾರಸ್ವಾಮಿ ನಿಂತಿದ್ದಾರೆ, ನಿಖಿಲ್ ಕುಮಾರಸ್ವಾಮಿಯ ಗೆಲುವಿಗೆ ನಾವು ಏನಾದರೂ ಒಂದು ಸಣ್ಣ ಕೊಡುಗೆಯನ್ನು ಪಕ್ಷಕ್ಕೆ ಕೊಡಬೇಕು ಅಂತಕ್ಕಂಥದ್ದು ನೀವೆಲ್ಲ ಅಪೇಕ್ಷೆಯಿಂದ ಬಂದಂತ ಸಂದರ್ಭದಲ್ಲಿ ನೀವುಗಳು ಕ್ಷೇತ್ರದಲ್ಲಿ ಆಗಿರ್ತಕ್ಕಂಥ ಅಭಿವೃದ್ಧಿಯನ್ನ ಮನಗಂಡು ನೀವುಗಳು ಹೇಳಿರ್ತಕ್ಕಂಥ ಮಾತು ಇದೇನಣ್ಣ ಕುಮಾರಣ್ಣ ಅವರು ಒಂದು ರಸ್ತೆ ಬಿಟ್ಟಿಲ್ಲ, ಒಂದು ಹಳ್ಳಿ ಬಿಟ್ಟಿಲ್ಲ, ಒಂದು ನಗರ ಪ್ರದೇಶದಲ್ಲಿ ಒಂದು ಕುಡಿಯೋ ನೀರಿನ ವ್ಯವಸ್ಥೆಯಿಂದ ಹಿಡಿದು ಕೆರೆಕಟ್ಟೆಗಳನ್ನ ತುಂಬಿಸೋದ್ರಿಂದ ಹಿಡಿದು ಎಲ್ಲವೂ ಮಾಡಿದ್ದಾರೆ. ಇನ್ನೇನು ಬಾಕಿ ಇತ್ತು ಚನ್ನಪಟ್ಟಣದ ಅಭಿವೃದ್ಧಿಗೆ ಅಂತ ನಾನು ಹೇಳಿದ್ದಲ್ಲ, ನಮ್ಮ ಪಕ್ಷದ ಮುಖಂಡರುಗಳು ಚುನಾವಣೆಯ ಜವಾಬ್ದಾರಿಯನ್ನ ಏನು ಹೊತ್ತಿದ್ರು ಕಣ್ಣಾರೆ ನೋಡಿದಂಥದ್ದನ್ನ ಅವ್ರು ಹೇಳಿದ್ರು. ಹಾಗಾಗಿ ನಾಡಗೌಡರು ಸಾಹೇಬರಿಗೆ ನಾನು ಹೇಳ್ತಕ್ಕಂಥ ಅನುಭವಿ ನಾನಲ್ಲ ರಾಜಕಾರಣದಲ್ಲಿ. ಇನ್ನು ನಿಮ್ ಮುಂದೆ ನಾವೆಲ್ಲ ಅಂಬೆಗಾಲ ಇಡ್ತಾ ಇದ್ದೇವಣ. ಆದ್ರೆ ಒಂದು ನಾಡಗೌಡರು ಸಾಹೇಬ್ರ ಬಗ್ಗೆ ಇವತ್ತು ತಮಗೂ ಗೊತ್ತಿದೆ, ನನಗೂ ಗೊತ್ತಿದೆ, ಪಕ್ಷದ ಪ್ರತಿಯೊಬ್ಬ ಕಾರ್ಯಕರ್ತರಿಗೂ ಗೊತ್ತಿದೆ, ಇಡೀ ಜಗತ್ತಿಗೂ ಗೊತ್ತಿದೆ. ಅವರಿಗೆ ರಾಜಕೀಯವಾಗಿ ಬಹಳ ದೊಡ್ಡ ಆಫರ್ ಬಂತು. ಆದ್ರೆ ಆ ಆಫರ್ ಬಂದಂತ ಸಂದರ್ಭದಲ್ಲಿ ನೇರವಾಗಿ ಮರುಕ್ಷಣವೇ ಅವರು ಫೋನ್ ಮಾಡಿದಂಥದ್ದು ಒಂದು ದೇವೇಗೌಡರು ಸಾಹೇಬರಿಗೆ, ಒಂದು ಕುಮಾರಣ್ಣನಿಗೆ, ನನಗೆ ಈ ರೀತಿ ಆಫರ್ ಬಂದಿದೆ, ನೀವು ತಿಳಿಸ್ತಾ ಇದ್ದೀನಿ, ದಯವಿಟ್ಟು ಇನ್ಯಾರು ಬೇರೆಯವರಿಗೆ ಈ ರೀತಿ ಆಫರ್ ಬರ್ತಿದ್ರೆ ಅದನ್ನ ಸ್ವಲ್ಪ ಯಾವ ರೀತಿ ನೀವು ಸರಿಪಡಿಸ್ತೀರಾ ನೋಡಿ ಅಂತಕ್ಕಂಥ ಆತಂಕದಿಂದ ನಾಡಗೌಡರು ಸಾಹೇಬರು ವಿಚಾರ ತಿಳಿಸಿದ್ರು ದೇವೇಗೌಡರು ಸಾಹೇಬರಿಗೆ, ಕುಮಾರಣ್ಣನಿಗೆ. ಇದು ನಾಡಗೌಡರು ಸಾಹೇಬ್ರಂತ ಹಿರಿಯರ ಒಂದು ಪ್ರಾಮಾಣಿಕತೆಗೆ ಪಕ್ಷ ಗುರುತಿಸಬೇಕು, ಬೆಳೆಸಬೇಕು, ಅವ್ರಿಗೆ ಒಂದು ಅಧಿಕಾರವನ್ನ ಕೊಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಪಕ್ಷದ ವರಿಷ್ಠರು ನಮ್ಮ ನಾಯಕರಾದಂಥ ಕುಮಾರಣ್ಣ ಅವರು ಅವ್ರನ್ನ ಮಂತ್ರಿಯಾಗಿ ಮಾಡಿದ್ರು. ಮಂತ್ರಿಯಾಗಿ ಮಾಡಿದ ನಂತರ ಈಗ ನಾನು ಒಂದು ಈ ಟ್ರ್ಯಾಕ್ಟರ್ನಲ್ಲಿ ತಾವೇನು ಇವತ್ತು ನಿಜಕ್ಕೂ ಕೂಡ ಬಹಳ ರೋಮಾಂಚಕಾರಿಯಾದಂಥ ಒಂದು ಘಟನೆ ಅದು. ಟ್ರ್ಯಾಕ್ಟರ್, ಎಷ್ಟು ಟ್ರ್ಯಾಕ್ಟರ್ಗಳು, ಬಹುಶಃ 250-300ಕ್ಕೂ ಹೆಚ್ಚು ಟ್ರ್ಯಾಕ್ಟರ್ಗಳು, ರೈತರ ನಿಜವಾದ ಸಂಕೇತ. ಇವತ್ತು ಟ್ರ್ಯಾಕ್ಟರ್ ಮೂಲಕ ನಮ್ಮನ್ನ ಜನತಾದಳ ಪಕ್ಷದ ಕಾರ್ಯಕರ್ತ ಬಂಧುಗಳು ಅತ್ಯಂತ ಪ್ರೀತಿಯಿಂದ ನಮ್ಮನ್ನ ಬರಮಾಡ್ಕೊಂಡಿದ್ದೀರಿ. ನಿಮ್ಮ ಉತ್ಸಾಹಕತೆ, ನಿಮ್ಮ ಈ ಒಂದು ಹುಮ್ಮಸ್ಸು, ಇದಕ್ಕೆ ನಾವು ಎಷ್ಟು ಮಾತನಾಡಿದ್ರು ಕೂಡ ಬಹುಶಃ ಆ ಪದಗಳಲ್ಲಿ ನಾವು ಯಾವುದು ಕೂಡ ಇದನ್ನ ವಿವರಿಸಲಿಕ್ಕೆ ಆಗೋದಿಲ್ಲ. ಅಷ್ಟು ನಮಗೆ ಪಕ್ಷ ಕಷ್ಟಕಾಲದಲ್ಲಿ ಇದ್ದಂಥ ಸಂದರ್ಭದಲ್ಲಿ ನಮಗೆ ಶಕ್ತಿಯನ್ನು ತಂದುಕೊಟ್ಟಿದ್ದೀರಿ, ಧೈರ್ಯವನ್ನು ತುಂಬಿಸಿದ್ದೀರಿ, ಆತ್ಮಸ್ಥೈರ್ಯವನ್ನ ಪದೇ ಪದೇ ತುಂಬಿಸ್ತಾ ಇದ್ದೀರಿ ಅಂತಕ್ಕಂಥದ್ದನ್ನು ನೋಡಿದಾಗ ಈಗ ನಿಮ್ಮ ಜೊತೆ ಪಕ್ಷ ನಿಂತು ಮುಂದಿನ ದಿನಗಳಲ್ಲಿ ನಿಮ್ಮನ್ನ ಗುರುತಿಸ್ತಕ್ಕಂಥ ಕೆಲಸ ಆಗ್ಬೇಕಣ್ಣ. ಸನ್ಮಾನ್ಯ ಕುಮಾರಣ್ಣವ್ರ ಮನಸ್ಸಿನಲ್ಲಿ ಒಂದು ಬಹಳ ನೋವಿದೆ. ಅವರು 2 ಬಾರಿ ಆಕಸ್ಮಿಕವಾಗಿ ಮತ್ತೊಂದು ಪಕ್ಷದ ಸಹಕಾರದಿಂದ ಮುಖ್ಯಮಂತ್ರಿಗಳಾದಂಥವರು ಸಮ್ಮಿಶ್ರ ಸರ್ಕಾರ ನೀವು ನೋಡಿದ್ದೀರಿ. 20 ತಿಂಗಳು 14 ತಿಂಗಳು ಅವ್ರು ಎಂದೂ ಕೂಡ ಪೂರ್ಣ ಪ್ರಮಾಣದಲ್ಲಿ 5 ವರ್ಷದ ಸರ್ಕಾರ ಇಲ್ಲಿವರೆಗೂ ಅವ್ರ ಕೈಲಿ ಮಾಡ್ಲಿಕ್ಕೆ ಆಗಿಲ್ಲ. ಅವ್ರ ಮನಸ್ಸಲ್ಲಿ ಯಾವಾಗಲೂ ಒಂದು ನೋವಿದೆ. ಬಹುಶಃ ನಾಡಗೌಡರು ಸಾಹೇಬ್ ವ್ಯಕ್ತಪಡಿಸಿದ್ದಾರೆ ಅಂತಕ್ಕಂಥದ್ದು ನಾನು ಭಾವಿಸಿದ್ದೀನಿ. ನಾವು ಪಕ್ಷದ ಕಾರ್ಯಕರ್ತರಿಗೆ ನಾವು ಅಧಿಕಾರ ಇದ್ದಂಥ ಸಂದರ್ಭದಲ್ಲಿ ಅವರು ಯಾವುದೇ ರೀತಿ ಸಮಾಜದಲ್ಲಿ ಒಂದು ಶಕ್ತಿಯನ್ನು ತುಂಬಿಸ್ಕೊಡ್ತಕ್ಕಂಥ ಒಂದು ಸ್ಥಾನಮಾನವನ್ನು ನಾವು ಕಲ್ಪಿಸ್ಕೊಡ್ಲಿಕ್ಕೆ
ಮಾಡ್ಲಿಕ್ಕೆ ಆಗ್ಲಿಲ್ವಲ್ಲ ಅಂತಕ್ಕಂಥ ನೋವು ಸನ್ಮಾನ್ಯ ಕುಮಾರಣ್ಣ ಅವ್ರಲ್ಲಿ ಈಗಲೂ ಕೂಡ ಕಾಡ್ತಾ ಇದೆ. ದಯಮಾಡಿ ಇವತ್ತು ನಾನು ಒಂದು ಮಾತನ್ನ ಹೇಳ್ತೇನೆ. ನಾನು ಈ ಪಕ್ಷದ ಕಾರ್ಯಕರ್ತರುಗಳ ಭಾವನೆಗಳಿಗೆ ಸ್ಪಂದಿಸಬೇಕು, ನಿಮ್ಮನ್ನ ಹತ್ತಿರವಾಗಿ ಕೂತು ಮಾತನಾಡಬೇಕು, ನಿಮ್ಮ ಜೊತೆಯಲ್ಲಿ ಊಟ ಮಾಡಬೇಕು, ನಿಮ್ಮ ಜೊತೆಯಲ್ಲಿ ವಾಸ್ತವ್ಯವನ್ನು ಹೂಡಬೇಕು ಅಂತಕ್ಕಂಥ ನಿರ್ಧಾರವನ್ನು ಮಾಡಿ ಇವತ್ತು ವಿಶೇಷವಾಗಿ ನಮ್ಮ ಸಿಂಧನೂರು ಮತ್ತು ಮಾನ್ವಿಯಲ್ಲಿ ಇವತ್ತು ನಾನೇನು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇನೆ. ನಾಳೆಯ ದಿನ ಮತ್ತೆ ದೇವದುರ್ಗದಲ್ಲಿ ಕಾರ್ಯಕ್ರಮ ಇದೆ. ಹಿಂದೆ ನಮಗೆ ನಿನ್ನೆಯ ದಿನ ಕೊಪ್ಪಳ ಮತ್ತೆ ಅಗ್ರಿಬೊಮ್ಮನಹಳ್ಳಿಗೆ ನಿನ್ನೆ ದಿನ ನಾನು ಕಾರ್ಯಕ್ರಮ ಕೊಟ್ಟಿದ್ದೆ. ಆದರೆ ನಿನ್ನೆ ಅಮಾವಾಸ್ಯೆ ಇದ್ದ ಹಿನ್ನೆಲೆಯಲ್ಲಿ ಕಾರ್ಯಕ್ರಮ ಸ್ವಲ್ಪ ಮುಂದೂಡಿಕೆ ಮಾಡ್ಕೊಂಡಿದ್ದೇವೆ. ಆದರೆ ಅವರು ಕೂಡ ದೊಡ್ಡ ಮಟ್ಟದಲ್ಲಿ ನಮ್ಮ ಶಾಸಕ ಮಿತ್ರರು ನಮ್ಮನ್ನ ಬರಮಾಡ್ಕೊಳ್ಬೇಕು ಅಂತಕ್ಕಂಥ ಉತ್ಸಾಹತೆಯಿಂದ ಇದ್ದಾರೆ. ಇವತ್ತು ವಿಷಯ ನಾನು ಸ್ಥಳೀಯವಾಗಿ ನಾವೆಲ್ಲರೂ ವಿಶೇಷವಾಗಿ ರೈತಾಪಿ ವರ್ಗ ಎದುರಿಸ್ತಾ ಇರ್ತಕ್ಕಂಥ ಸಮಸ್ಯೆ ಬಗ್ಗೆ ನೇರವಾಗಿ ನಾನು ವಿಚಾರಕ್ಕೆ ಬಂದುಬಿಡ್ತೇನೆ. ರಾಯಚೂರು ಜಿಲ್ಲೆಯಲ್ಲಿ ವಿಶೇಷವಾಗಿ ಸಿಂಧನೂರು ತಾಲೂಕಿನಲ್ಲಿ ಒಂದು ಕಡೆ ಭತ್ತ ಮತ್ತೆ ಒಂದು ಕಡೆ ಜೋಳ, ಇವೆರಡೂ ಕೂಡ ಪ್ರಮುಖವಾದಂತ ಬೆಳೆಗಳು ನೀವೇ ಬೆಳೀತಾ ಇದ್ದೀರಿ. ಆದ್ರೆ ನೀವು ಬೆಳೆದಿರ್ತಕ್ಕಂಥ ಬೆಳೆ ಇವತ್ತು ಮಾರುಕಟ್ಟೆಗಳಲ್ಲಿ ಮಾರಾಟ ಆಗದಿರ ಕಳೆದ 6 ತಿಂಗಳಿಂದ ನಿರಂತರವಾಗಿ ನೀವು ಅನುಭವಿಸ್ತಾ ಇರ್ತಕ್ಕಂಥ ಈ ಒಂದು ಯಾತನೆ ಏನಿದೆ, ಇದು ನಿಜಕ್ಕೂ ಕೂಡ ಈ ರಾಜ್ಯ ಸರ್ಕಾರದ ರೈತ ವಿರೋಧಿಯ ನಡೆ ಯಾವ ರೀತಿ ಇದೆ ಅಂತಕ್ಕಂಥದ್ದನ್ನ ನಾವೆಲ್ಲ ಬಹಳ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದೇವೆ. ನಾಡುಗೌಡರು ಸರ್ ನಾನು ಕೇಳ್ತಾ ಇದ್ದೆ, ಏನಿದೆ ಪರಿಸ್ಥಿತಿ. ನಾನು ರಾಜ್ಯದ ಸುದ್ದಿವಾಹಿನಿಯಲ್ಲಿ ನೋಡಿ ತಿಳಿದುಕೊಂಡೆ. ನಿಮಗೆ ಇನ್ನೂ ಚೆನ್ನಾಗಿ ಸ್ಥಳೀಯವಾಗಿ ಇನ್ನ ಯಾವ ರೀತಿ ರೈತರು ಸಂಕಷ್ಟದಲ್ಲಿ ಇವತ್ತು ನೀವು ಬೆಳೆದಿರ್ತಕ್ಕಂಥ ಭತ್ತವನ್ನ ಜೋಳವನ್ನ ಮಾರಾಟ ಮಾಡ್ಲಿಕ್ಕೆ ಆಗ್ದಿರ ನೀವೇನು ನೋವಲ್ಲಿದ್ದೀರ ಅಂತಕ್ಕಂಥದ್ದು ಪ್ರಶ್ನೆ ಮಾಡಿದಾಗ ನಾಡುಗೌಡರು ಸಾಹೇಬರು ಹೇಳ್ತಾ ಇದ್ರು, ಇವತ್ತು ಟ್ರಾನ್ಸ್ಪೋರ್ಟೇಷನ್ಗಾಗ್ಲಿ ಅಥವಾ ಗೋಡೌನ್ಗಳಿಗಾಗ್ಲಿ ಯಾವುದೇ ರೀತಿ ಸರ್ಕಾರದ ಕಡೆಯಿಂದ ವ್ಯವಸ್ಥೆಗಳು ಆಗಿಲ್ಲ. ಜೊತೆಯಲ್ಲಿ ಇವತ್ತು ನೀವೇನು ಜೋಳವನ್ನ ಬೆಳೆದಿದ್ದೀರಿ, ಇವತ್ತು ಬೀದಿನಲ್ಲಿ ನೀವು ಆಕ್ರೋಶದಿಂದ ಅದನ್ನ ಚೆಲ್ತಕ್ಕಂಥ ಒಂದು ಅನಿವಾರ್ಯ ಪರಿಸ್ಥಿತಿಗೆ ಇವತ್ತು ರಾಜ್ಯ ಸರ್ಕಾರ ನಿಮ್ಮನ್ನ ದೂಡಿದೆ ಅಂತಕ್ಕಂಥದ್ರ ಬಗ್ಗೆ ಏನ್ ಹೇಳ್ತಾ ಇದ್ರು. ಒಂದು ಮಾತು ನಾನು ಜನತಾದಳ ಪಕ್ಷದ ಬಗ್ಗೆ ನಮ್ಮ ನಾಯಕರಾದಂಥ ಸನ್ಮಾನ್ಯ ಕುಮಾರಣ್ಣ ಅವ್ರ ಬಗ್ಗೆ ಈ ಸಂದರ್ಭದಲ್ಲಿ ಹೇಳ್ಬೇಕಾಗ್ತದೆ. ಪಾಪ ಬಹಳ ಜನ ಕಾಂಗ್ರೆಸ್ನ ನಾಯಕರು ಕುಮಾರಣ್ಣ ಅವ್ರ ಬಗ್ಗೆ ಬಹಳ ಲಘುವಾಗಿ ಮಾತನಾಡ್ತಾ ಇರ್ತಾರೆ. ಕುಮಾರಣ್ಣ ಅವರು ಕೇಂದ್ರ ಮಂತ್ರಿ ಆದ್ಮೇಲೆ ಕರ್ನಾಟಕ ರಾಜ್ಯಕ್ಕೆ ಏನ್ ಮಾಡಿದ್ದಾರೆ, ಏನು ಅವರು ಕೊಡುಗೆ ಅಂತ ಕೇಳ್ತಾ ಇದ್ದಾರೆ. ಇತ್ತೀಚೆಗೆ ಮಾವು ಬೆಳೆಗಾರರನ್ನು ಬರೋದಕ್ಕೆ ಮುಂಚಿತವಾಗಿ ತಂಬಾಕು ಬೆಳೆಗಾರರು ನಮ್ಮ ರಾಜ್ಯದಲ್ಲಿ ಮೈಸೂರು ಜಿಲ್ಲೆಯಲ್ಲಿ 4 ತಾಲೂಕುಗಳಲ್ಲಿ ಬೆಳೀತಾರೆ. ಇನ್ನೊಂದು ಹಾಸನದ ಅರ್ಕಲ್ಗೂಡಲ್ಲಿ ಒಂದು ಕಡೆ ಬೆಳೀತಾರೆ. ಬಹಳ ಕಮ್ಮಿ ತಂಬಾಕು ಬೆಳೆಗಾರರು ನಮ್ಮ ಜಿಲ್ಲೆಯಲ್ಲಿ ತಂಬಾಕುವನ್ನು ಉತ್ಪಾದನೆ ಮಾಡ್ತಕ್ಕಂಥ ರೈತರು. ಪ್ರತಿ ವರ್ಷ ಕೂಡ ಅವರು ಬೆಳೆದಂತ ತಂಬಾಕು ಏನು ಅವರು ಪ್ರೊಡಕ್ಷನ್ ಮಾಡ್ಕೊಂಡಿರ್ತಾರೆ, ಅವರ ನಿರೀಕ್ಷೆಯಂತೆ ಅವ್ರಿಗೆ ಯಾವುದೇ ಬೆಂಬಲ ಬೆಲೆ ಕೂಡ ಇಲ್ಲಿವರೆಗೂ ದೊರಕಿರ್ಲಿಲ್ಲ. ಯಾವುದೇ ಅವ್ರನ್ನ ಕೂತ್ಕೊಂಡು ರೈತರು ಸಂಕಷ್ಟದಲ್ಲಿದ್ದಾರಪ್ಪ, ಕನಿಷ್ಠ ಪಕ್ಷ ಅವ್ರ ನೋವುನಾದ್ರೂ ಕೇಳೋಣ ಅಂತಕ್ಕಂಥ ಯಾವ ರಾಜಕಾರಣಿ ಯಾವ ರಾಜಕೀಯ ಪಕ್ಷವೂ ಕೂಡ ಅವರನ್ನು ಲೆಕ್ಕಿಸಿರ್ಲಿಲ್ಲ. ನನಗೆ ನಮ್ಮ ಪಕ್ಷದ ಮೈಸೂರು ಜಿಲ್ಲೆಯ ಕೆಲವೊಂದಷ್ಟು ಶಾಸಕರು ಮಾಜಿ ಶಾಸಕ ಮಿತ್ರರು ಇದನ್ನ ನಮ್ಮ ಗಮನಕ್ಕೆ ತಗೊಬಂದರು. ತಂಬಾಕು ಬೆಳೆಗಾರರ ಕೆಲವೊಂದಷ್ಟು ನಿಯೋಗ ನಮ್ಮ ಹತ್ರ ಬಂದು ಅವ್ರ ನೋವನ್ನ ಹೇಳ್ಕೊಂಡ್ರು. ನೋಡಿ, ನಾವಿಷ್ಟು ಬೆಳೆದಿದ್ದೇವೆ, ನಮಗೆ ನಿಮಗೆ ಗೊತ್ತಿದೆ ಪ್ರಕೃತಿಯ ವಿಕೋಪಕ್ಕೆ ಎಷ್ಟೋ ಸರಿ ಮಳೆ ಧಾರಾಕಾರವಾಗಿ ಸುರಿದಂತ ಸಂದರ್ಭದಲ್ಲಿ ನಾವು ಬೆಳೆ ಉತ್ಪಾದನೆ ಮಾಡಲಿಕ್ಕಾಗೋದಿಲ್ಲ. ಅಂತ ಪರಿಸ್ಥಿತಿಗಳು ಕೂಡ ನಾವು ನೋಡ್ತಾ ಇದ್ದೇವೆ. ಆದ್ರೆ ಇವತ್ತು ಭಗವಂತ ಕಳೆದ ವರ್ಷ ನಮ್ಗೆ ಆಶೀರ್ವಾದ ಮಾಡಿದ್ದಾರೆ. ಯಾರೋ ನಾವು ಕಷ್ಟಪಟ್ಟು ಬೆಳೆ ಬೆಳೆದಿದ್ದೇವೆ, ಸಾಲ ಸೋಲ ಮಾಡಿದ್ದೇವೆ. ದಯವಿಟ್ಟು ನಮಗೆ ಸನ್ಮಾನ್ಯ ಕುಮಾರಣ್ಣ ಅವರ ಹತ್ರ ಕರ್ಕೊಂಡು ಹೋಗಿ ನಮ್ಮ
ಅಷ್ಟೇ ಹೇಳ್ಬೇಕು ಅಂತ ಹೇಳಿದ್ರು ಪುಣ್ಯಾತ್ಮರು ರೈತರು. ಆಗ ನಾನು ಕುಮಾರಣ್ಣವ್ರ ಹತ್ರ ಕರ್ಕೊಂಡು ಹೋದೆ. ಕುಮಾರಣ್ಣವರು ಡೆಲ್ಲಿಲಿದ್ರು. ಕುಮಾರಣ್ಣವ್ರು ಹೇಳಿದ್ರು, ನೋಡಪ್ಪ ಅವ್ರನ್ನೆಲ್ಲ ಜೊತೆಗೂಡಿ ಎಲ್ಲ ನಿಯೋಗದವ್ರನ್ನ, ಯಾಕಂದ್ರೆ ವಿದ್ಯಾವಂತರಿದ್ರು, ರೈತರಲ್ಲಿ ಕೆಲವೊಂದಷ್ಟು ವಕೀಲರು ಇದ್ರು, ಹಾಗಾಗಿ ಅವ್ರನ್ನೆಲ್ಲ ನಾನು ಜೊತೆಗೂಡಿ ಕರ್ಕೊಂಡು ಹೋದೆ. ನಮ್ಮ ಮೈಸೂರು ಜಿಲ್ಲೆ ನಾಯಕರು ನಾವೆಲ್ಲ ಹೋದ್ವು. ಉದ್ಯೋಗ ಭವನದಲ್ಲಿ ಕುಮಾರಣ್ಣವರ ಪ್ರತಿನಿತ್ಯ ಅವರೇನು ಮಂತ್ರಿಗಳಾಗಿ ಕೆಲಸ ಮಾಡ್ತಾ ಇದ್ದಾರೆ, ಇಲಾಖೆಯ ಕಚೇರಿ ಇದೆ, ಉದ್ಯೋಗ ಭವನ ಡೆಲ್ಲಿ. ಅಲ್ಲಿಗೆ ನಮ್ಮ ನಿಯೋಗ ಬಂತು. ಅವತ್ತು ನಮ್ಮ ಪುಣ್ಯಕ್ಕೆ ಮತ್ತೊಬ್ರು ಬಹಳ ಪ್ರಭಾವಿ ಕೇಂದ್ರದ ಸಚಿವರು, ಕಾಮರ್ಸ್ ಮಂತ್ರಿಗಳಾಗಿರ್ತಕ್ಕಂಥ ಪಿಯೂಷ್ ಗೋಯಲ್ ಅವರು ಕೂಡ ಸನ್ಮಾನ್ಯ ಕುಮಾರಣ್ಣವರ ಮತ್ತೆ ಅವರ ಕೆಲಸಕ್ಕೋಸ್ಕರ ಭೇಟಿಯಾಗಿ ಬಂದಿದ್ರು. ಆ ಸಂದರ್ಭದಲ್ಲಿ ಆ ಎಲ್ಲ ನಿಯೋಗ ಯಾರು ಬಂದಿದ್ರು, ಪಿಯೂಷ್ ಗೋಯಲ್ ಅವರ ಗಮನಕ್ಕೆ ತಗೊಂಡು ಬಂದು, ಈ ರೀತಿ ತಂಬಾಕು ಬೆಳೆಗಾರರು ಅತ್ಯಂತ ಕಷ್ಟದಲ್ಲಿದ್ದಾರೆ, ಇವತ್ತು ರೈತರು ನೇಣಾಕೊಳ್ತಕ್ಕಂಥ ಪರಿಸ್ಥಿತಿ ನಾಳೆ ಉದ್ಭವ ಆಗಬಾರ್ದು, ದಯವಿಟ್ಟು ರೈತರ ಪರವಾಗಿ ಕೈ ಜೋಡಿಸಿ ಮನವಿ ಮಾಡ್ತೇನೆ, ಒಂದು ಅರ್ಧ ಗಂಟೆ ನಿಮ್ ಸಮಯ ಅವಕಾಶ ಕೊಡಿ, ರೈತರ ಜೊತೆ ಕೂತು ಒಂದು ಸಮಾಲೋಚನೆ ಮಾಡಿ ಅಂತ ಕೇಳ್ಕೊಂಡು, ಅದಕ್ಕೆ ಬಹಳ ಗೌರವದಿಂದ ಪಿಯೂಷ್ ಗೋಯಲ್ ಜಿ ಅವರು ಕೂಡ ನಮಗೆ ಗೌರವ ಕೊಟ್ಟು ರೈತರ ಜೊತೆ ಕೂತ್ಕೊಂಡು ಚರ್ಚೆ ಮಾಡಿ 15 ದಿನದಲ್ಲಿ ಎಲ್ಲಾ ಖರೀದಿ ಕೇಂದ್ರದಲ್ಲಿ ಅವ್ರು ಅನ್ಕೊಂಡಂತ ನಿಗದಿತ ಬೆಲೆಯನ್ನ ಕೊಡಿಸುವ ಮೂಲಕ ಸಂಪೂರ್ಣವಾಗಿ ಅವರು ಬೆಳೆದಂತ ಎಲ್ಲಾ ತಂಬಾಕುವನ್ನು ಕೂಡ ಸೇಲ್ಸ್ ಮಾಡತಕ್ಕಂಥದ್ದಕ್ಕೆ ಸನ್ಮಾನ್ಯ ಕುಮಾರಣ್ಣವರು ತಗೊಂಡಂತ ನಿರ್ಧಾರ ಇವತ್ತು ಕೂಡ ತಂಬಾಕು ಬೆಳೆಗಾರರು ಒಂದು ಮಾತು ಹೇಳ್ತಾರೆ. ನಾವು ಎಷ್ಟೋ ಸಲ ಪ್ರತಿ ವರ್ಷ ಈ ಪರಿಸ್ಥಿತಿಯಲ್ಲಿ ನಮ್ಮ ಜೀವನ ನಡೆಸ್ತಾ ಇದ್ದೇವೆ. ಪುಣ್ಯಾತ್ಮರು ಕುಮಾರಣ್ಣವರು ಕೇಂದ್ರದ ಸಚಿವರಾದ್ಮೇಲೆ ಮೊದಲನೇ ಬಾರಿ ನಾವು ನವದೆಹಲಿಯಲ್ಲಿ ಯಾವುದೋ ಸರ್ಕಾರದ ಕೇಂದ್ರ ಸರ್ಕಾರದ ಕಚೇರಿಯಲ್ಲಿ ಕೂತು ಮಂತ್ರಿಗಳ ಜೊತೆ ಕೂತು ಅರ್ಧ ಗಂಟೆ ಚರ್ಚೆ ಮಾಡ್ತಕ್ಕಂಥ ಒಂದು ಸೌಭಾಗ್ಯ ನಮ್ಗೆ ಸಿಕ್ಕಿದೆ ಅಂದ್ರೆ ಅಂತ ಪುಣ್ಯಾತ್ಮ ನಮ್ಮ ರಾಷ್ಟ್ರಕ್ಕೆ, ನಮ್ಮ ರಾಜ್ಯದ ಸೇವೆಗೆ ಇನ್ನು 10 ಹಲವಾರು ನೂರಾರು ವರ್ಷಗಳ ಕಾಲ ಇರಬೇಕು ಅಂತಕ್ಕಂಥ ಪ್ರೀತಿಯಿಂದ ಆರೈಸಿ ಹೋದ್ರು. ಇತ್ತೀಚೆಗೆ ಮಾವು ಬೆಳೆಗಾರರ ಪರಿಸ್ಥಿತಿ ಏನಾಗಿತ್ತು ಅಂದ್ರೆ, ನಮ್ಮ ಹಳೆ ಮೈಸೂರು ಭಾಗದಲ್ಲಿ ಸ್ವಲ್ಪ ಕೋಲಾರ, ಚಿಕ್ಕಬಳ್ಳಾಪುರ, ರಾಮನಗರ ಜಿಲ್ಲೆ, ಅನೇಕ ಜಿಲ್ಲೆಗಳಲ್ಲಿ ಮಾವನ್ನ ಬೆಳೆದಿರ್ತಕ್ಕಂಥ ರೈತರು ಮತ್ತೆ ಅವರು ಇದೇ ರೀತಿ ಸಂಕಷ್ಟ ಎದುರಾಯಿತು. ಕೇಂದ್ರದ ಕೃಷಿ ಮಂತ್ರಿಗಳು ಶಿವರಾಜ್ ಸಿಂಗ್ ಚೌಹಾಣ್ ಜಿ ಅವರಿಗೆ ಸನ್ಮಾನ್ಯ ಕುಮಾರಣ್ಣ ಅವರೇ ವೈಯಕ್ತಿಕವಾಗಿ ಒಂದು ಪತ್ರವನ್ನ ಬರೆದು ಎಲ್ಲ ಸಾಮಾಜಿಕ ಜಾಲತಾಣದಲ್ಲೂ ಕೆಲಸ ಆದ ನಂತರ ಈಗ ನಾವು ನೋಡ್ತಾ ಇದ್ದೇವೆ. ಕೇವಲ ಅವರು ಪತ್ರ ಬರೆದದ್ದಷ್ಟೇ ಅಲ್ಲ, ಶಿವರಾಜ್ ಸಿಂಗ್ ಚೌಹಾಣ್ ಅವರಿಗೆ ಒಂದೇ ದಿನದಲ್ಲಿ 4 ಬಾರಿ ಫೋನ್ ಮಾಡಿ ಏನಾಯ್ತು, ನಮ್ಮ ಮಾವು ಬೆಳೆಗಾರರು ಬೀದಿಗೆ ಬರ್ತಾರೆ. ಯಾಕೆಂದ್ರೆ ಒಂದು ನನಗೆ ಹೇಳ್ಬೇಕಾಗ್ತದನ, ಕೇಂದ್ರದಲ್ಲಿ ಇವತ್ತು ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳ ಆದಿಯಿಂದ ಹಿಡಿದು ಗೃಹ ಸಚಿವರ ಆದಿಯಿಂದ ಹಿಡಿದು ಎಲ್ಲಾ ಮಂತ್ರಿ ಮಂಡಳವೂ ಕೂಡ ಇವತ್ತು ಸನ್ಮಾನ್ಯ ಕುಮಾರಣ್ಣವರು ಒಂದು ಕರೆ ಮಾಡಿದ್ರೆ ಎಷ್ಟು ಆತ್ಮೀಯತೆಯಿಂದ ಸ್ಪಂದಿಸ್ತಾರೆ ಅಂದ್ರೆ, ನಿಜಕ್ಕೂ ಕೂಡ ಅಂತ ಒಬ್ಬ ನಾಯಕರನ್ನ ಸೃಷ್ಟಿ ಮಾಡಿರ್ತಕ್ಕಂಥ ನಿಮ್ಮಂತ ಪುಣ್ಯಾತ್ಮರಿಗೆ ನಾನು ನಿಜವಾಗ್ಲೂ ಧನ್ಯವಾದಗಳನ್ನ ಸಲ್ಲಿಸಲಿಕ್ಕೆ ಬಯಸ್ತೇನೆ. ಆ ಶಕ್ತಿಯನ್ನ ನಮ್ಮ ರಾಜ್ಯದ ಜನತೆ ನೀವು ತಂದ್ಕೊಟ್ಟಿದ್ದೀರಿ. ಕುಮಾರಣ್ಣ ಅವರಿಗೆ ರಾಜಕೀಯ ಬೆಳೆಸಿದ್ದೀರಣ್ಣ. ಹಾಗಾಗಿ ಏನಾಯ್ತು, ಮಾವು ಬೆಳೆಗಾರರು 2.5 ಲಕ್ಷ ಮೆಟ್ರಿಕ್ ಟನ್ 2.5 ಲಕ್ಷ ಮೆಟ್ರಿಕ್ ಟನ್ ಅಷ್ಟು ಬೆಳೆದಂತ ಮಾವಿಗೆ ಅವರು ಏನ್ ಕೇಳಿದ್ರು ರೇಟ್ 16,000 ಕ್ವಿಂಟಲ್ಗೆ, 16,000 ಕ್ವಿಂಟಲ್ಗೆ ಒಂದು ನಿಗದಿತ ಬೆಲೆ ಏನು ರೈತರು ಕೇಳ್ಕೊಂಡಿದ್ರು. ಅದಕ್ಕೆ ಪೂರಕವಾಗಿ ಕೇಂದ್ರದ ಕೃಷಿ ಸಚಿವರು ಸ್ಪಂದಿಸಿದ್ದಾರೆ. ಅದಕ್ಕೆ ಎಲ್ಲಾ ಮಾವು ಬೆಳೆಗಾರರು ಕೂಡ ಇವತ್ತು ಏನ ಸಂಕಷ್ಟದಲ್ಲಿದ್ರು ಅದರಿಂದ ಹೊರಗೆ ಬರಲಿಕ್ಕೆ ಇವತ್ತು ಸನ್ಮಾನ್ಯ ಕುಮಾರಣ್ಣವರು ಕಾರಣಕರ್ತರಾಗಿದ್ದಾರೆ. ನಮ್ಮ ಜಿಲ್ಲೆಯಲ್ಲಿ ಒಬ್ರು ಮಹಾನುಭಾವರು ಮಂಡ್ಯ ಜಿಲ್ಲೆಯಿಂದ ಉಸ್ತುವಾರಿ ಮಂತ್ರಿಗಳಾಗಿ, ಕೃಷಿ ಸಚಿವರಾಗಿ ಪಾಪ ಇವತ್ತು ರಾಜ್ಯದ ರೈತರನ್ನ ಪ್ರತಿನಿಧಿಸ್ತಾ ಇದ್ದಾರೆ. ನಾಡಗೌಡರು ಸಾಹೇಬ್ ಹೇಳಿದ್ರು, ನಾವು ನೀವು ಹೋಗಿದ್ವಿ,
ಇಲ್ಲಿ ನಮ್ಮ ಜೋಳ ಬೆಳೆದಿರ್ತಕ್ಕಂಥ ಬೆಳೆಗಾರರ ಪರಿಸ್ಥಿತಿ ಬಗ್ಗೆ ಅವ್ರ ಹತ್ರ ಹೇಳಿದ್ವಿ. ನನಗೇನು ಇದ್ರ ಬಗ್ಗೆ ಮಾಹಿತಿ ಇಲ್ಲ, ನನಗೆ ಗೊತ್ತಿಲ್ಲ, ನಾನು ತಿಳ್ಕೊಂಡು ಮಾತಾಡ್ತೀನಿ ಅಂತ ಕಳಿಸಿದ್ರು ಅಂತ ಹೇಳಿ. ಇಂಥ ಅಸಹಾಯಕರು, ಇಂಥ ಅಸಮರ್ಥರು ಇವತ್ತು ಈ ರಾಜ್ಯದ ಇಂಥ ಹುದ್ದೆಗಳಲ್ಲಿ ಕೂತ್ರೆ ನಿಜಕ್ಕೂ ರಾಜ್ಯ ಏನಾದರೂ ಸಮಗ್ರ ಅಭಿವೃದ್ಧಿ ಕಾಣಲಿಕ್ಕೆ ಸಾಧ್ಯವ? ನಾಳೆ ದಿನ ದೇವದುರ್ಗಕ್ಕೆ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಆಗಮಿಸ್ತಾ ಇದ್ದಾರೆ. ಅವ್ರು ಆಗಮಿಸ್ತಕ್ಕಂಥದಕ್ಕೆ ಮೂಲ ಕಾರಣ ದೇವದುರ್ಗದ ತಾಲೂಕಿನ ವಿಶೇಷವಾಗಿ ಅವರನ್ನ ಪ್ರೀತಿಸ್ತಕ್ಕಂಥ ಜನ, ರೈತಾಪಿ ವರ್ಗ ಅವರ ಪ್ರತಿಮೆಯನ್ನ ಮಾಡಿ ಅದನ್ನ ಅವರ ಕೈಯಲ್ಲೇ ಅನಾವರಣವನ್ನ ಮಾಡಿಸಬೇಕು ಅಂತಕ್ಕಂಥದ್ದು ಬಹಳ ಆಸೆಯನ್ನು ಇಟ್ಕೊಂಡಿದ್ರು. ನಾವು ನಾಡಗೌಡರು ಸಾಹೇಬರು, ನಮ್ಮ ರಾಯಚೂರಿನ ಅನೇಕ ಪ್ರಮುಖ ಮುಖಂಡರುಗಳು ಇತ್ತೀಚೆಗೆ ನಮ್ಮ ಕಚೇರಿಯಲ್ಲಿ ಕೂತಂತ ಸಂದರ್ಭದಲ್ಲಿ ಕರಿಯಪ್ಪನವರು ಯಾರಾದ್ರೂ ಮಾಡಿ ದೇವೇಗೌಡರನ್ನ ತರಿಸಲೇಬೇಕು, ಆ ಪುಣ್ಯಾತ್ಮನ ರೈತ ನೋಡಬೇಕು ಅಂತಕ್ಕಂಥದ್ದನ್ನ ಬಯಸ್ತಾ ಇದ್ದಾರೆ ಅಂತ ಹೇಳಿದಾಗ ನಾನು ಫೋನ್ ತಗೊಂಡು ಹೇಳಿದೆ, ಬರಬೇಕು ತಾತ, ಖಂಡಿತ ಬರ್ತೀನಿ ಕಣಪ್ಪ, ನಮ್ಮನ್ನ ಅರಸಿ ಬೆಳೆಸಿ ಕುರ್ಸಿರ್ತಕ್ಕಂಥ ಕಲ್ಯಾಣ ಕರ್ನಾಟಕದ ಜನಕ್ಕೆ ನಾನು ಸದಾ ಚಿರುಳಿಯಾಗಿದ್ದೀನಿ ಕಣಯ್ಯ, ಖಂಡಿತ ಬರ್ತೀನಿ ಅಂತ ಹೇಳು. ಡೇಟು ಅವರು ಇವತ್ತು ನಿಗದಿ ಮಾಡಿದ್ರು. ಹಾಗಾಗಿ ನಾಳೆ ದಿನ ಅವರು ಕೂಡ ಬರ್ತಾ ಇದ್ದಾರೆ. ಒಂದು ಈ ಭಾಗದಲ್ಲಿ ಕೃಷ್ಣಾ ಮೇಲ್ದಂಡೆ ಯೋಜನೆಗೆ ಏನು ಆಕ್ಸಿಲರೇಟೆಡ್ ಇರಿಗೇಷನ್ ಪಾಲಿಸಿ ಅಂತ ಕರೀತಾರೆ. 1996-97ರಲ್ಲಿ ದೇಶದ ಪ್ರಧಾನಮಂತ್ರಿಗಳಾದಾಗ ಎಷ್ಟೋ ನಮ್ಮ ರಾಜ್ಯದ ನೀರಾವರಿ ಸಂಪೂರ್ಣ ನೆನೆಗುದಿಗೆ ಬಿದ್ದಿತ್ತು, ಸಂಪೂರ್ಣ ನೆಲಕಚ್ಚೋಗಿತ್ತು. ಇವತ್ತಿನವರೆಗೂ ಅವರು ಆಕ್ಸಿಲರೇಟೆಡ್ ಇರಿಗೇಷನ್ ಪಾಲಿಸಿ ಏನು ತಗೊಂಡು ಬಂದ್ಕೊಟ್ರು, ಹತ್ತತ್ರ 16,000 ಕೋಟಿಯಷ್ಟು ನಿರಂತರವಾಗಿ ಈಗಲೂ ಕೂಡ ನಮ್ಮ ರಾಜ್ಯದ ನೀರಾವರಿಯ ವೇಗಕ್ಕೆ ಒಂದು ನಾಂದಿಯನ್ನು ಆಡಿರ್ತಕ್ಕಂಥ ಕೀರ್ತಿ ಯಾರಾದರೂ ಸಲ್ಲಬೇಕು ಅಂದ್ರೆ ಅದು ಸನ್ಮಾನ್ಯ ದೇವೇಗೌಡರು ಸಾಹೇಬರಿಗೆ. ಬಹುಶಃ ನೀರಾವರಿ ವಿಚಾರದಲ್ಲಿ ಅಷ್ಟು ದೊಡ್ಡ ಮಟ್ಟದ ಒಂದು ದೂರದೃಷ್ಟಿಯನ್ನ ಇಟ್ಕೊಂಡು, ಕಲ್ಪನೆಯನ್ನ ಇಟ್ಕೊಂಡು ಯಾರಾದ್ರೂ ಇರ್ತಕ್ಕಂಥ ರಾಜಕಾರಣಿ ಇದ್ರೆ ಅದು ಸನ್ಮಾನ್ಯ ದೇವೇಗೌಡರು ಸಾಹೇಬರು. 1962ರಲ್ಲಿ ದೇವೇಗೌಡರು ಸಾಹೇಬರು ಸ್ವತಂತ್ರ ಶಾಸಕರಾಗಿ ಆಯ್ಕೆ ಆಗ್ತಾರೆ. ನನಗೆ ಮೊನ್ನೆ ನಮ್ಮ ತುಮಕೂರು ಜಿಲ್ಲೆ ಕುಣಿಗಲ್ ಹೋದಾಗ ಮತ್ತೆ ನನ್ನ ನಾಯಕರುಗಳು ಒಂದು ಮಾತು ಹೇಳ್ತಾರೆ, ಏನು ಅಲ್ಲಿರ್ತಕ್ಕಂಥ ಹೇಮಾವತಿ ನದಿ ಇದೆ, ಆ ಹೇಮಾವತಿ ನದಿನ ಹಾರಂಗಿ ಇರ್ಬೋದು, ಹೇಮಾವತಿ ಇರ್ಬೋದು, ಈ ರೀತಿ ಅನೇಕ ಜಲಾಶಯಗಳನ್ನ ನಿರ್ಮಾಣ ಮಾಡ್ತಕ್ಕಂಥದಕ್ಕೆ ಒಂದು ಖಾಸಗಿ ಬಿಲ್ಲನ್ನ ಮಂಡಿಸ್ತಾರೆ ದೇವೇಗೌಡರು ಸಾಹೇಬರು 62ನೇ ಇಸ್ವಿನಲ್ಲಿ ಸ್ವತಂತ್ರ ಶಾಸಕರಾದಂಥ ಸಂದರ್ಭ. ಅವ್ರಿಗೆ ವಯಸ್ಸು ಬಹುಶಃ ಒಂದು 27-28 ವರ್ಷ ಇದ್ದು ಒಂದು ಕಳ್ತೀನ. ಒಬ್ಬ ರೈತನ ಮಗ ರೈತರ ಪರವಾಗಿ ಕಾಳಜಿಯನ್ನ ಹಿಡಿದ್ರೆ ಯಾರನ್ನ ಇಡ್ತಾರೆ? ನಿಜಕ್ಕೂ ರೈತರ ಸಂಕಷ್ಟವನ್ನ ಹೃದಯದಿಂದ ಅರ್ಥ ಮಾಡ್ಕೊಂಡಿರ್ತಕ್ಕಂಥ ವ್ಯಕ್ತಿಗಳು ಈ ರಾಜ್ಯದಲ್ಲಿ ಯಾರಾದ್ರೂ ಇದ್ರೆ ಅದು ಒಂದು ಸನ್ಮಾನ್ಯ ದೇವೇಗೌಡರು ಸಾಹೇಬರು, ಒಂದು ಕುಮಾರಣ್ಣ ಅಂತಕ್ಕಂಥದ್ದನ್ನ ಅನೇಕ ನಿದರ್ಶನಗಳಲ್ಲಿ ಅದನ್ನು ಸಾಬೀತನ್ನ ಮಾಡಿದ್ದೇವೆ. ಅದೇ ರೀತಿ ಸನ್ಮಾನ್ಯ ಕುಮಾರಣ್ಣ ಅವರು 2018ರಲ್ಲಿ ಮುಖ್ಯಮಂತ್ರಿಗಳಾದಂಥ ಸಂದರ್ಭದಲ್ಲಿ ಸಮ್ಮಿಶ್ರ ಸರ್ಕಾರದ ಒತ್ತಡಗಳು ಕೇವಲ 14 ತಿಂಗಳು, ಏನು 5 ವರ್ಷ ಅವರೇನು ಪೂರೈಸಲಿಲ್ಲ. 14 ತಿಂಗಳಲ್ಲಿ ಅಭಿವೃದ್ಧಿ ಯಾವತ್ತೂ ಕೂಡ ಶೂನ್ಯ ಆಗಲಿಲ್ಲ. ಅಭಿವೃದ್ಧಿಗೆ ಎಲ್ಲೂ ಕೂಡ ವೇಗ ಕಮ್ಮಿ ಮಾಡಲಿಲ್ಲ, ಅಭಿವೃದ್ಧಿ ಕುಂಠಿತಗೊಳ್ಳಲಿಲ್ಲ. ಆದರೆ 25,000 ಕೋಟಿ ಇವತ್ತು ಸಂಪೂರ್ಣವಾಗಿ ಎಲ್ಲಾ ರೈತಾಪಿ ವರ್ಗಕ್ಕೆ ನೀನು ಯಾವ ಸಮಾಜ, ಧರ್ಮ, ಜಾತಿ ಅಂತಕ್ಕಂಥದ್ದನ್ನ ಭೇದ ಭಾವ ಮಾಡಲಿಲ್ಲ. ಪ್ರತಿಯೊಬ್ಬ ರೈತರ ಬ್ಯಾಂಕ್ ಖಾತೆಗಳಿಗೆ ಎಲ್ಲಾ ಬ್ಯಾಂಕ್ಗಳ, ರಾಷ್ಟ್ರೀಕೃತ ಬ್ಯಾಂಕ್ ಅಂತ ಹಿಡಿದು ಎಲ್ಲಾ ಬ್ಯಾಂಕ್ಗಳಲ್ಲಿ 25,000 ಕೋಟಿ ಸಾಲ ಮನ್ನಾ ಮಾಡಿದೆ. ಮಾನ್ಯ ರಾಜ ವೆಂಕಟಪ್ಪ ನಾಯಕರು ನೆನೆಸ್ಕೊಳ್ತಾ ಇದ್ರು, 2013 ಮತ್ತೆ 2018ರ ಮಧ್ಯೆ ಇದೇ ಕಾಂಗ್ರೆಸ್ನ ಸರ್ಕಾರ ಇಂದಿನ ರಾಜ್ಯದ ಮುಖ್ಯಮಂತ್ರಿಗಳೇ ಅಂದು ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಾರೆ. ಇಡೀ ರಾಜ್ಯದ ಉದ್ದಗಲಕ್ಕೂ ರೈತರು ಸಂಕಷ್ಟಕ್ಕೆ ಒಳಗಾಗಿ ಸಾಲದ ಹೊರೆಯಿಂದ ಹೊರಬರಕ್ಕಾಗ್ತೀರಾ, ಒಳಗಡೆಯಿಂದ ನೀವು
ಬಹಳ ನೊಂದು ಬೆಂದು ರೈತರು ಆತ್ಮಹತ್ಯೆ ಮಾಡಿಕೊಳ್ತಕ್ಕಂಥ ಸನ್ನಿವೇಶಗಳು ಪ್ರಾರಂಭ ಆಯಿತು. ಅದರಲ್ಲಿ 9 ಜನ 18 ಜನಕ್ಕೆ 28 ಜನಕ್ಕೆ ರೈತ ಕುಟುಂಬಕ್ಕೆ ಯಾರ್ಯಾರು ಏಳಿಗೆ ಶರಣಾಗಿದ್ರು, ಆತ್ಮಹತ್ಯೆ ಮಾಡ್ಕೊಂಡಿದ್ರು ಅಂಥವ್ರನ್ನೆಲ್ಲ ಗುರುತಿಸಿ ನಾವು ಮಂಡ್ಯದಲ್ಲಿ ಮಾತಾಡ್ತೀವಿ. ಕುಮಾರಣ್ಣ ಅವ್ರು ಮಂಡ್ಯಕ್ಕೆ ಒಬ್ಬರೇ ಲೀಡರ್ ಅಲ್ಲ, ಮಂಡ್ಯಕ್ಕೆ ಮಾತ್ರ ಲೀಡರ್ ಅಲ್ಲ, ಕುಮಾರಣ್ಣ ಇಡೀ ರಾಜ್ಯಕ್ಕೆ ಲೀಡರು ಅಂತಕ್ಕಂಥದನ್ನ ಸಾಬೀತು ಮಾಡಿದ್ದಾರೆ. ಇನ್ನೂ ಒಂದು 28 ಜನ ರೈತಾಪಿ ವರ್ಗದ ಜನರಿಗೆ ನಾನು ಇದ್ದೇನೆ, ನಿಮ್ಮ ಜೊತೆಯಲ್ಲಿ ಧೃತೀಕರಬೇಡಿ, ನಾನು ನಿಮ್ಮ ಜೊತೆ ಇದ್ದು ಮುಂದೆ ನೀವು ಸಾಲಗಾರ ಆಗದೆ ಇರ್ತಕ್ಕಂಥ ನಿಟ್ಟಿನಲ್ಲಿ ನಿಮ್ಮನ್ನ ಸಾಲದ ವಲಯದ ಹೊರತುಕೊಂಡು ಬರ್ತಕ್ಕಂಥದ್ದು ಅಷ್ಟೇ ಅಲ್ಲ, ಹಲವಾರು ಕಾರ್ಯಕ್ರಮಗಳು ಮುಂದೆ ನೀವು ಸಾಲಗಾರ ಆಗಬಾರ್ದು ಅಂತಕ್ಕಂಥ ಚಿಂತನೆಯಿಂದ ನಾನು ತಯಾರಿ ಮಾಡ್ಕೊಂಡಿದ್ದೇನೆ, ನಿಮಗೆ ನೀಡ್ತೇನೆ ಅಂತಕ್ಕಂಥದ್ದು ಹೇಳಿದ್ರು. ಆದರೆ ವಿಪರ್ಯಾಸ 14 ತಿಂಗಳಲ್ಲಿ ಅವರ ಸರ್ಕಾರವನ್ನ ಪಾಪ ಕಾಂಗ್ರೆಸ್ನ ಕೆಲವೊಂದಷ್ಟು ನಾಯಕರು